ಸೊಸೆ 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 ನಿಂತ್ಕೋ. ನಮ್ ವಸುದಾಗೆ ಮನೆಯಿಂದ ಕಾಲೇಜ್ ಹೋಗೋ ದಾರಿ, ಕಾಲೇಜಿಂದ ಮನೆಗೆ ಬರೋ ದಾರಿ ಚೆನ್ನಾಗಿ ಗೊತ್ತಿದೆ. ಗೊತ್ತಿರೋ ದಾರಿನ ಮತ್ತೆ ತೋರ್ಸೋ ಪ್ರಯತ್ನ ಆಗ್ಲಿ ಅಥವಾ ಅದ್ರ ಬಗ್ಗೆ ಮಾತಾಡೋ ಪ್ರಯತ್ನ ಆಗ್ಲಿ ಮಾಡಬಾರ್ದು. ನಾನು ಹೇಳ್ತಾ ಇರೋದು ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವಾ ಅಂತ. ಇಲ್ಲ, ಅಕಸ್ಮಾತ್ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಮಗಳು ದಾರಿಲಿ ನಡ್ಕೊಂಡು ಹೋಗ್ತಾ ಕಾಲ್ ಜಾರ್ ಬಿದ್ದು ಸೊಂಟ ಮುರ್ಕೋತಾಳೆ ಅಂತ, ಅಥವಾ ಎಲ್ಲೋ ಹೋಗ್ತಿದ್ ಬಸ್ಗೆ ಇವಳೆ ಹೋಗಿ ಗುದಿತಾಳೆ ಅಂತ, ಅಥವಾ ನನ್ ಮಾತಿನ ಉದ್ದೇಶ ಅದಾಗಿರ್ಲಿಲ್ಲ. ಇನ್ನೇನಮ್ಮ ನಿನ್ ಉದ್ದೇಶ? ಅವಳು ಬಿ ಕೆ ಬಾಲಕೃಷ್ಣನ ಮಗಳು. ನನ್ನ ಮನೆಯವ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡ ನೀನು. ಐ ಡೋಂಟ್ ಲೈಕ್ ದಿಸ್. ಇಲ್ಲ, ನಾನು ಇರೋ ಶಾಸ್ತ್ರದ ಬಗ್ಗೆ ಹೇಳಕ್ ಬಂದೆ ಅಷ್ಟೇ. ನೋಡಮ್ಮ, ಶಾಸ್ತ್ರದ ಬಗ್ಗೆ ತಕ್ಕ ಮಟ್ಟಿಗೆ ನಮಗೂ ಗೊತ್ತಿದೆ. ಇಷ್ಟಕ್ಕೂ ಹಸಿ ಮೈ ಅನ್ನೋದು ಅರಿಶಿನ ಹಚ್ಚದ ಮೇಲೆಯೇ ಹೊರತು ಮೆಹಂದಿ ಹಚ್ಚದ ಮೇಲಲ್ಲ. ಈ ಮನೆಯಲ್ಲಿ ಸ್ವಂತ ನಿರ್ಧಾರ ತಗೊಳ್ಳೋಕೆ ಜನ ಇದ್ದಾರೆ. ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳಿಸ್ಕೊಡೋಕೆ ದೊಡ್ಡವರು ಇದ್ದಾರೆ. ನೀನು ಈ ಮನೆಗೆ ಅತಿಥಿಯಾಗಿ ಬಂದಿದೀಯಾ, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿಕೊಂಡು ರೆಸ್ಟ್ ತಗೊಳ್ಳೋದಲ್ವಾ? ಮನೆ ಬಗ್ಗೆ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ನಾವು ದೊಡ್ಡವರು ಇದ್ದೀವಿ. ನೀನ್ ಆರಾಮಾಗಿರು, ರೆಸ್ಟ್ ತಗೋ, ಹೋಗು ಹೋಗು. ಮಾರುತಿ, ಕೀರ್ತಿಗೆ ಒಂದ್ ಲೋಟ ಜ್ಯೂಸ್ ಮಾಡ್ಕೊಡು. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಪ್ಪ. ನೋಡಿದ್ರ ಅಕ್ಕ, ನಮ್ಮವರು ಅಂತ ತಲೆ ಮೇಲೆ ಕೂತ್ಕೊಂಡ್ರೆ ನಮಗೆ ಉಪದೇಶ ಮಾಡಕ್ ಬರ್ತಾರೆ. ರಾಘವ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪ್ಯಾಸೇಜಿಗೆ ಬನ್ನಿ. ಆಹಾ, ಎಲ್ಲ ನೆನ್ನೆ ಮಾಡಿದ ಆಕ್ಟಿಂಗ್ ಪ್ರಭಾವ ಇರಬೇಕು. ಏನು ಹೇಳೋ ಅಗತ್ಯ ಇಲ್ಲ. ನೀನ್ ಯಾಕೆ ನನ್ನ ಇಲ್ಲಿ ಕರ್ಸಿದ್ಯಾ ಅಂತ ನನಗೆ ಗೊತ್ತು. ನೀನ್ ಏನ್ ಹೇಳ್ತೀಯ ಅನ್ನೋದು ನನಗೆ ಗೊತ್ತು. ಇಲ್ಲ, ನಾ ಹೇಳೋದನ್ನ ಕೇಳಿ. ನೆನ್ನೆ ನನ್ನ ಮನೆಯವ್ರ ಮುಂದೆ ಆಡಿದ ಮಾತುಗಳು ನಿನ್ ಮನ್ಸನ್ ಬದಲಾಯಿಸಿದೆ, ರೈಟ್? ಇಲ್ಲ ರಾಘವ್, ವಸುದ್. ನಾನು ಮಾತಾಡ್ತೀನಿ. ಮನಸ್ಸು ಬದಲಾಗ್ಲೇಬೇಕು. ಯಾಕೆಂದ್ರೆ ಅದು ಮನ್ಸಾರ ಆಡಿದ ಮಾತುಗಳು. ನೀನ್ ಇದ್ದಾಗ ನನಗಾದ ನೋವು, ನೀನ್ ಸಿಕ್ತಾಗ ನನಗಾದ ಸಂತೋಷ. ರಾಘವ್ ಪ್ಲೀಸ್, ನನಗ್ ಮಾತಾಡಕ್ ಬಿಡ್ತೀರಾ? ಎಸ್, ನೀನೇ ಮಾತಾಡ್ಬೇಕಾಗಿರೋಳು, ಮಾತಾಡು. ವಸುದ ಕಾಲೇಜಿಗೆ ಒಬ್ಬಳೇ ಹೋಗ್ತಿದ್ದಾಳೆ, ನೀವು ಅವಳ ಜೊತೆ ಹೋಗಿ. ಏನು? ವಸುದಂಗೆ ಎಕ್ಸಾಮ್ಸ್ ನಡೀತಿದೆ, ಅದಕ್ಕೆ ನೀವು ಅವಳ ಜೊತೆ ಹೋಗಿ. ಅವಳ ಜೊತೆ ನಾನು ಯಾಕೆ ಹೋಗ್ಬೇಕು? ಹೋಗಿ ಅಂತಿದ್ದೀನಲ್ಲ, ಹೋದ್ರೆ ಚೆನ್ನಾಗಿರುತ್ತೆ. ನನಗ್ ಹೋಗ್ಬೇಕು ಅನ್ಸಿದ ಕಡೆ ಹೋಗೋನು. ರಾಘವ್, ನಾನು ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಿದ್ಯಾ ಅಂತ ನಿನ್ ಮಾತ್ ಕೇಳ್ಬೇಕಾ? ಹಾಗಾದ್ರೆ ನೀನ್ ನನಗೇನಾಗ್ಬೇಕು? ಹಾಜಿ ಪ್ರೇಮಿನ, ಹಾಲಿ ಪ್ರೇಮಿನ, ಅಥವಾ ಭಾವಿ ಹೆಂಡತಿನ? ನೋಡಿ ರಾಘವ್, ದಯವಿಟ್ಟು ಮಾತನ್ನ ಎಲ್ಲೇನೋ ಎಳಿಬೇಡಿ. ನಾನ್ ನಿಮ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇದು ನಾನ್ ನಿಮ್ಗೆ ಮಾಡ್ತಾ ಇರೋ ರಿಕ್ವೆಸ್ಟ್, ಪ್ಲೀಸ್. ನೋಡು ಕೀರ್ತಿ, ನೀನು ಬೇರೆಯವ್ರಿಗೆ ಮೋಸ ಮಾಡು ಅಂತ ಹೇಳು, ಮಾಡ್ತೀನಿ. ಆದ್ರೆ ನನಗ್ ನಾನೇ ಮೋಸ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇದು ಆಗ್ದೇ ಇರೋ ವಿಷಯ. ನಿನ್ನ ಮನ್ಸಲ್ಲಿ ಇಟ್ಕೊಂಡು ಅವಳ ಜೊತೆ ಸುತ್ತಾಡು ಅಂದ್ರೆ? ಅಮ್ಮ ಅಮ್ಮ, ನಂಗೆ ಲೇಟ್ ಆಗ್ತಿದೆ, ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ಬಾಯ್. ರಾಘವ್, ಇದೊಂದ್ ಮಾತನಾಡಿಸ್ಕೊಟ್ಬಿಡಿ ರಾಘವ್. ಜೀವನ ಪೂರ್ತಿ ನಿಮ್ಮನ್ನ ನೆನೆಸ್ಕೋತೀನಿ. ನಿನ್ನ ಮನ್ಸು ನೀನ್ ಬದಲಾಯಿಸ್ಕೋ, ಜೀವನ ಪೂರ್ತಿ ನಾನು ನಿನ್ ಜೊತೆನೇ ಇರ್ತೀನಿ. ಹಾಗಾದ್ರೆ ನನ್ ಮಾತಿಗೆ ಬೆಲೆನೇ ಇಲ್ವಾ? ಬೇಡದಿರೋ ಮಾತಿಗೆ ಬೆಲೆ ಕೊಟ್ಟಾಗ್ಲೆ ಬೇಕಾಗಿರೋ ಹೃದಯ ದೂರ ಆಗೋದು. ರಾಘವ್, ಅವಳು ಹೋಗ್ತಿದ್ದಾಳೆ ರಾಘವ್. ಹಾಳಾಗೋಗ್ಲಿ ಬಿಡು.
ಹಾಳಾಗಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ ರಾಘವ್. ಹೊರಟೆ ಹೋದ್ಲಲ್ಲ, ಈಗ ಏನ್ ಮಾಡ್ಲಿ? ಮಾರುತೇನ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾಕಮ್ಮ ದೇವ್ರ ಹತ್ರ ದುಃಖ ತೊಡ್ಕೋಬೇಕಿತ್ತ? ಹಾಗೇನೂ ಇಲ್ಲ ಅಣ್ಣ. ಅರ್ಥ ಆಗುತ್ತೆ ಬಿಡಮ್ಮ. ಇಲ್ಲತ್ರೆ ಮನೆಯವರೆಲ್ಲ ಯಾಕೆ ಏನು ಎತ್ತ ಅಂತೆಲ್ಲ ಕೇಳ್ತಾರೆ, ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತನಾ? ಅಣ್ಣ ನೋಡಿ, ಮನೆಯವ್ರು ಯಾರಾದ್ರೂ ಕೇಳಿದ್ರೆ ನಾನು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿ, ಆಯ್ತಾ? ನಾನು ಬರ್ತೀನಿ. ಅಕಸ್ಮಾತ್ ವಸುದ ಯಾರ ಜೊತೆನಾದ್ರೂ ಹೊರಟು ಆ ವಿಷಯ ನಾನು ತಕ್ಷಣ ಮನೆಗೆ ತಿಳಿಸ್ಬೇಕು ಅಂದ್ರೆ ಮಾಡ್ತೀಯಣ್ಣ? ನಿಮ್ ಫೋನಲ್ಲಿ ಕೈ ಒದ್ದೆ ಆಗಿದೆ, ಅಲ್ಲಿದೆ ತಗೊಳಮ್ಮ. ಸರಿ, ನಾನು ಇದನ್ನ ತಗೊಂಡು ಹೋಗ್ತೀನಿ, ಆಯ್ತಾ? ಬರ್ತೀನಿ. ಅಲ್ಲಮ್ಮ, ಅಯ್ಯ ಯಾಕೆ ಏನು ಎತ್ತ ಅಂತ ಕೇಳೋಕ್ಕಿಂತ ಮುಂಚೆನೆ ಹೊರಟೋಗ್ಬಿಟ್ರಲ್ಲ. ಮೇ ಬಿ ಕಾಲೇಜ್ ಒಳಗಡೆ ಏನಾದ್ರೂ ಹೋಗಿರ್ಬೋದಾ? ಕ್ಯಾಂಪಸ್ ಒಳಗಡೆ ಏನಾದ್ರೂ ಹೋಗಿರ್ಬೋದಾ? ಫೋನ್ ತೆಗಿಯೋಕೆ ಎಷ್ಟೊತ್ತು ಬೇಕು ಇವನ್ಗೆ? ಫೋನ್ ಪಿಕ್ ಮಾಡ್ತಾ ಇಲ್ಲ. ಇನ್ನು 10 ನಿಮಿಷದಲ್ಲಿ ಬೆಲ್ ಬೇರೆ ಹೊಡೆಯುತ್ತೆ. ಆಮೇಲೆ ಇವನ್ ಬರ್ಲಿಲ್ಲ ಅಂದ್ರೆ ನನ್ನ ಎಕ್ಸಾಮ್ಗೆ ಹೋಗ್ಬೇಕಾಗತ್ತೆ. ಶಿಟ್, ಇಲ್ಲೇ ಇದ್ದೀನಿ ಅಂತ ನೋಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅವನ್ ಕೈ ಕೊಡೋನಲ್ವಲ್ಲ, ಮತ್ತ್ಯಾಕ್ ಫೋನ್ ಪಿಕ್ ಮಾಡ್ತಾ ಇಲ್ಲ? ಎಕ್ಸಾಮ್ ಹಾಲ್ಗೆ ಹೋದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ. ಅವನಿನ್ನೂ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ಓಡಾಡ್ತಿದ್ದಾರೆ. ಇಲ್ಲೇ ತೋರಿಸ್ತೀನಿ, ಅವ್ರು ಬಂದ್ರು ಬರ್ಬೋದು. ಅಯ್ಯೋ, ಬೆಲ್ ಆಗೋಯ್ತು. ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ? ನಿನ್ ಮಾವ ಕಣಮ್ಮ.
ಆ ಮುರಾರಿನೇ ಏನಾದ್ರೂ ವಸುದ ಲವರ್ ಆಗಿದ್ರೆ ವಸುದ ಜೀವನ ಹಾಳಾಗಿ ಹೋಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ವಸುದ ಆ ರಾಕ್ಷಸನ ಕೈ ಸೇರಬಾರ್ದು. ಇದಕ್ಕೇನಾದ್ರೂ ಮಾಡಲೇಬೇಕು. ಎಕ್ಸಾಮ್ ಬೇರೆ ಮುಗೀತು, ಇವನ್ ಬೇರೆ ಫೋನೇ ಪಿಕ್ ಮಾಡ್ತಾ ಇಲ್ಲ. ಏನ್ ಮಾಡೋದೀಗ? ಮದ್ವೆ ಬೇರೆ ಹತ್ರ ಇದೆ. ಮುಂದೆ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ. ಇವನ್ ನೋಡಿದ್ರೆ ಈಗ ಫೋನೇ ಪಿಕ್ ಮಾಡ್ತಾ ಇಲ್ಲ. ಏನ್ ಮಾಡೋದೀಗ? ಕೀರ್ತಿ, ಕೀರ್ತಿ, ಕೀರ್ತಿ. ದೊಡಮ್ಮ, ಏನ್ ದೊಡಮ್ಮ? ತಿಂಡಿ ಆಯ್ತಾ ನಿಂದು? ಆಮೇಲೆ ಮಾಡ್ತೀನಿ ದೊಡಮ್ಮ. ಹೊತ್ತೊತ್ತು ಸರಿಯಾಗಿ ತಿನ್ಬೇಕಲ್ವಾ? ಇಲ್ಲಾಂದ್ರೆ ಆರೋಗ್ಯ ಏನಾಗ್ಬೇಕು ಹೇಳು? ಮಾಡ್ತೀನಿ ಬಿಡಿ ದೊಡಮ್ಮ. ಏನ್ ಹುಡುಗರಪ್ಪ. ಕೀರ್ತಿ ಅಲ್ಲಪ್ಪ, ಕಾಣಿಸ್ತಾನೆ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರಮ್ಮ. ದೇವಸ್ಥಾನಕ್ಕ? ಯಾವ ದೇವಸ್ಥಾನ? ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಹೋಗೋಕ್ ಮುಂಚೆ ಹೇಳ್ಬಿಟ್ಟು ಹೋಗೋದಲ್ವಾ ಅವಳು? ನನಗೆ ಹೇಳ್ಬಿಟ್ಟು ಅರ್ಜೆಂಟಾಗಿ ಹೊರಟೋದ್ರು. ಹೋಗ್ಲಿ, ಯಾರು ಬೇಡ ಅಂತಾರೆ? ಮನೇಲಿ ಎಷ್ಟೊಂದು ಕೆಲ್ಸಗಳು ಬಿದ್ದಿದೆ. ಅಂತ ವಿಶೇಷ ಏನೋ ಇವತ್ತು ದೇವಸ್ಥಾನದಲ್ಲಿ? ಗೊತ್ತಿಲ್ಲ ಅಮ್ಮವ್ರೆ. ನನ್ನ ಫೋನ್ ತಗೊಂಡೋಗಿದ್ದಾರೆ, ಅದಕ್ಕೆ ಫೋನ್ ಮಾಡಿ ವಿಚಾರಿಸಿ. ಕೇಳಿದೆ. ಹಲೋ ಹಲೋ ಕೀರ್ತಿ, ನಾನಮ್ಮ ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಹಾ, ಏನ್ ಹೇಳಿ? ಎಲ್ಲಿದೀಯಾ? ನಾನು ದೇವಸ್ಥಾನದಲ್ಲಿದ್ದೀನಿ. ಯಾವ ದೇವಸ್ಥಾನ? ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಯಾಕಮ್ಮ ಧ್ವನಿ ಒಂಥರ ಇದೆ? ಅದು ನಾನು ಪ್ರದಕ್ಷಿಣೆ ಹಾಕ್ತಿದ್ನಲ್ಲ, ಅದಕ್ಕೆ ಧ್ವನಿ ಒಂಥರ ಇರ್ಬೇಕು. ಪೂಜೆ ಎಲ್ಲ ಆಯ್ತಾ? ಹಾ, ಆಯ್ತು. ಇವತ್ತೇನ್ ವಿಶೇಷ? ವಿಶೇಷ ಏನಿಲ್ಲ, ಸುಮ್ಮನೆ ಹೀಗೆ. ಮನ್ಸಿಗೆ ಬೇಜಾರಾದಾಗ ದೇವ್ರ ಮುಖ ನೋಡಕ್ ಹೋಗ್ತೀಯಾ? ಹಾಗೇನೂ ಇಲ್ಲ. ಎಲ್ರೂ ಕಾಪಾಡೋ ಶಕ್ತಿ ಇರೋ ನಿನ್ ಗುಣನ ಮನುಷ್ಯರಿಗೂ ಸ್ವಲ್ಪ ಕೊಡು ಅಂತ ಕೇಳ್ಕೊಳಕ್ ಬಂದೆ ಅಷ್ಟೇ. ಹಾಗ ನಾನೆಲ್ಲೋ ಬೆಳಿಗ್ಗೆ ನನ್ನ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟೆ ಹೊರಟೋಗ್ಬಿಟ್ಟೇನೋ ಅಂದ್ಕೊಂಡೆ. ಛೇ, ನೀವೇನೇ ಹೇಳಿದ್ರು ಅದ್ ನನ್ ಒಳ್ಳೇದಕ್ಕೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ಹೇಳ್ಕೊಂಡ್ಬಿಡ್ಬೇಕು, ಅದೇ ಒಳ್ಳೇದು. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಎಷ್ಟೋ ಸಲ ನಮಗ್ ಗೊತ್ತಾಗೋದೇ ಇಲ್ಲ ನೋಡಿ. ಗೊತ್ತಾಗೋಷ್ಟ್ರಲ್ಲಿ ಆಗ್ಬಾರ್ದ ಆಗೋಗಿರುತ್ತೆ. ನೋಡಿ, ನನ್ಗೇನೋ ಒಂದ್ ಮಾತಂದ್ರಿ ಅಂತ ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ ಮನೆಯೊಳ್ ತಾನೆ. ಅದಕ್ಕೆ ಒದ್ದಾಟ. ರಾಘವನ್ ಕೈ ಹಿಡಿದು ಎಲ್ಲಿ ನೀನು ಈ ಮನೆ ಒಳಗ್ಬಿಡ್ತೀಯೋ ಅಂತ ಭಯ ಆಗ್ತಿದೆ. ನೀವೇನಂದ್ರೂ ನನಗೆ ಬೇಜಾರಾಗೋದಿಲ್ಲ. ಸರಿಯಮ್ಮ, ಮನೆಗೆ ಬೇಗ ಬಂದ್ಬಿಡು. ಹಾ, ಇನ್ನೊಂದು 15-20 ನಿಮಿಷದಲ್ಲಿ ಅಲ್ಲಿರ್ತೀನಿ. ಮದುವೆ ಕೆಲಸಗಳು ಬೇಕಾದಷ್ಟಿದೆ. ಈ ಮದುವೆ ಹೆಣ್ಣು ಓಡ್ ಹೋಗ್ಬಾರ್ದು ಅಂತಾನೆ ನಾನು ಕಾವಲ್ ಕಾಯ್ತಾ ಇದ್ದೀನಿ. ಇನ್ನು 15-20 ನಿಮಿಷಗಳಲ್ಲಿ ಬರ್ತೀನಿ ಅಂತ ಹೇಳಿದೆ ಅಲ್ಲ, ಅಷ್ಟರಲ್ಲಿ ನೀನು ಈ ಮನೆಯೊಳು ಎಷ್ಟಾಗಿದೆಯಾ ಅನ್ನೋದನ್ನ ಪತ್ತೆ ಮಾಡಬೇಕು.
ಇಷ್ಟ ಆಗಿರೋ ಕಾರಣಕ್ಕೆ ನೀನು ಅವನ ಮೊಬೈಲಲ್ಲಿ ಫೋಟೋ ಹಾಕಿ ಕೂತಿದ್ಯಾ ಕೀರ್ತಿ. ವಸುಧಾ, ನೀನ್ ಮದ್ವೆ ಆಗ್ಬೇಕಾಗಿರೋದು ರಾಘವ್ನ. ಹೋಗಿ ಹೋಗಿ ಬೇರೆ ನನ್ನ ಇಷ್ಟಪಡ್ತಿದ್ಯಲ್ಲ. ಮದ್ವೆ ಆಗೋ ತನಕ ಕೀರ್ತಿ ಇಲ್ಲೇ ಇದ್ರೆ ಏನಾದ್ರೂ ಆಗ್ಬಿಡ್ಬೋದು. ಇಲ್ಲ ನಾನು ಮನೆ ತನಕ ಈ ಮನೆಗೆ ಏನೂ ಆಗ್ಬಿಡಲ್ಲ. ನಮ್ಮ ವಸುಧಾ ಜೀವನ ಹಾಳಾಗೋಕೆ ಕೀರ್ತಿನೇ ಕಾರಣ ಆಗ್ಬಿಡ್ತಾಳ. ನನ್ಗೇನಾದ್ರೂ ಪರವಾಗಿಲ್ಲ, ಆದ್ರೆ ವಸುಧಾ ಜೀವನ ಮಾತ್ರ ಹಾಳಾಗ್ಬಾರ್ದು. ಕೀರ್ತಿ ತಾನೇ ಎಸೆದ ಬೊಂಬೆನ ಮತ್ತೆ ತಗೊಂಡ್ ಬಂದು ಇಟ್ಕೊಂಡಿದ್ದಾಳೆ. ಎಲ್ಲೋ ರಾಘವನೇ ಕೀರ್ತಿನ ಇಷ್ಟಪಡ್ತಿದ್ದಾನೆ ಅನ್ಕೊಂಡು ಒಂದ್ ರೀತಿಯಲ್ಲಿ ಸಮಾಧಾನ ಮಾಡ್ಕೋತಿದ್ದೆ. ಆದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಕೀರ್ತಿನೂ ರಾಘವನ ಇಷ್ಟಪಡ್ತಿದ್ದಾಳೆ ಅಂತ ಆಯ್ತು. ಇಲ್ಲ, ಅದಾಗ್ಬಾರ್ದು. ಕೀರ್ತಿ ಈ ಮನೇಲಿರೋದು ಅಪಾಯ. ಇನ್ನು ಅವಳಿ ಮನೇಲಿ ಇರಬಾರ್ದು. ಅವಳಿ ಮನೆಯಿಂದ ಆಚೆ ಕಳಿಸ್ಲೇಬೇಕು. ಕಳಿಸ್